ಹಾಯ್ ಹಲೋ ನಮಸ್ತೆ. ಮಮತಕ್ಕನ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಎಗ್ ಮಸಾಲ. ಒಂದು ಸಣ್ಣ ಪಾರ್ಟಿಗಾಗಿ ಮಾಡೋದು. ನಾನು ಮತ್ತು ಅರುಣಕ್ಕ ಸೇರಿ ಇಬ್ಬರು ಸೇರಿ ಮಾಡ್ತಾ ಇದ್ದೇವೆ. ಅದು ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ ಬನ್ನಿ. 60 ಮೊಟ್ಟೆ ಎಗ್ ಮಸಾಲೆ ಮಾಡಲಿಕ್ಕೆ ಬೇಕಾದಂಥ ಮೇನ್ ಇಂಗ್ರೀಡಿಯೆಂಟ್ಸ್: 60 ಮೊಟ್ಟೆ ತೆಗೆದುಕೊಂಡಿದ್ದೇವೆ, ಹಾಗೂ ಮೊಟ್ಟೆಯನ್ನು ಬೇಯಿಸಲಿಕ್ಕೆ ಒಂದು ಕುಕ್ಕರ್ ತೆಗೆದುಕೊಂಡಿದ್ದೇವೆ, ದೊಡ್ಡ ಕುಕ್ಕರ್ ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಮೊಟ್ಟೆ ಮುಳುಗುವಷ್ಟು ನೀರು ಹಾಕಬೇಕು. ನೀರು ಹಾಕಿ ಪ್ರೆಷರ್ ಸೀಟಿ ಬರೋದು ಬೇಡ, ಸೀಟಿ ಇಟ್ಟೇ ಗ್ಯಾಸ್ ಮೇಲೆ ಇಡೋದು. ಸೀಟಿ ಹೊಡೆಯುವುದಕ್ಕಿಂತ ಮೊದಲು ಪ್ರೆಷರ್ ಬರುವಾಗ ಕುಕ್ಕರ್ ಬಂದ್ ಮಾಡಬೇಕು, ಆಗ ನಮ್ಮ ಮೊಟ್ಟೆ ಹದವಾಗಿ ಬೇಯ್ತದೆ. ಮೊದಲಿಗೆ ಮೊಟ್ಟೆಯನ್ನೆಲ್ಲ ಕುಕ್ಕರಲ್ಲಿ ಸೆಟ್ ಮಾಡಿಕೊಳ್ಳೋಣ. ಮೊಟ್ಟೆಯನ್ನು ಫಸ್ಟಿಗೆ ಚೆನ್ನಾಗಿ 2 ಸಲ ತೊಳೆದಿಟ್ಟಿದ್ದೇವೆ. ತೊಳೆದಿಟ್ಟಂತಹ ಮೊಟ್ಟೆ ನೀರೊಳಗೆ ಡಬ ಹಾಕಬೇಡಿ, ಒಡೆದೋಗ್ಬೋದು. ನೀರಿದ್ದ ಕಾರಣ ಏನಾಗೋದಿಲ್ಲ. ಎಲ್ಲ ಮೊಟ್ಟೆಯನ್ನು ಕೂಡ ಸೆಟ್ ಮಾಡಿದ್ದೇವೆ. ಸರಿಯಾಗಿ ಮೊಟ್ಟೆ ಮುಳುಗುವಷ್ಟು ನೀರುಂಟು. ಇದಕ್ಕೆ ಕುಕ್ಕರ್ ಮುಚ್ಚಿ ಸೀಟಿ ಇಡಬೇಕು. ಪ್ರೆಷರ್ ಬರುವಾಗ ಒಳ್ಳೆ ಪ್ರೆಷರ್, ಈಗ ಸೀಟಿ ಆಗ್ತದೆ ಇಳಿ ಅನ್ನೋಷ್ಟರಲ್ಲಿ ಗ್ಯಾಸ್ ಆಫ್ ಮಾಡಿದರೆ ಇದು ಕರೆಕ್ಟಾಗಿ ಬೇಯ್ತದೆ. ಈಗ ಇದನ್ನು ಸೀಟಿ ಬೇಯಿಸ್ಕೊಳ್ಳೋಣ. ಮೊಟ್ಟೆ ಮಸಾಲೆ ಮಾಡಲಿಕ್ಕೆ ಇನ್ನು ಬೇಕಿರೋದು, ನಾವೊಂದು 100 ಗ್ರಾಮ್ನಷ್ಟು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇವೆ, ಹಾಗೂ 2 kg ಟೊಮೆಟೊ ತೆಗೆದುಕೊಂಡಿದ್ದೇವೆ, ಒಂದು 100 ಗ್ರಾಮ್ಸ್ ಹಸಿಮೆಣಸು ತೆಗೆದುಕೊಂಡಿದ್ದೇವೆ, ಹಾಗೂ 2.5 kg ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಹಾಗೂ ಒಂದು 200 ಗ್ರಾಮ್ ಕೊತ್ತಂಬರಿ ಸೊಪ್ಪು, 100 ಗ್ರಾಮ್ ಶುಂಠಿ, 50 ಗ್ರಾಮ್ ಮೆಣಸಿನ ಪುಡಿ ಒಳ್ಳೆ ಖಾರ, ಹಾಗೂ ಒಂದು 40 ಗ್ರಾಮಿನಷ್ಟು ಎಗ್ ಮಸಾಲ ತೆಗೆದುಕೊಂಡಿದ್ದೇವೆ. ಎಗ್ ಮಸಾಲ ಇದು ಒಂದು 2 ದೊಡ್ಡ ಸ್ಪೂನಲ್ಲಿ ಕೊತ್ತಂಬರಿ ಹುಡಿ ತೆಗೆದುಕೊಂಡಿದ್ದೇವೆ, ಹಾಗೂ ಅರಿಶಿನ, ಉಪ್ಪು, ಎಣ್ಣೆ. ಇದು ಮೊದಲಿಗೆ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡುವ, ಮತ್ತೆ ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ. ಇದನ್ನೆಲ್ಲವನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಮಾತ್ರ ಅಲ್ಲ, ನನ್ನ ಜೊತೆ ಅರುಣಕ್ಕ ಕೂಡ ಇದ್ದಾರೆ, ನಾವಿಬ್ಬರು ಸೇರಿ ಮಾಡೋದು. ಮೊದಲಿಗೆ ಈರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದೇವೆ. ಪೂರ ಉದ್ದಕ್ಕೆ ಕಟ್ ಮಾಡ್ತೇವೆ. ಎರಡೂವರೆ kg ಈರುಳ್ಳಿ ಇದೆ, ಚೆನ್ನಾಗಿ ಸಿಪ್ಪೆ ತೆಗೆದು ತುಳಿದು ತೆಗೆದುಕೊಂಡಿದ್ದೇವೆ. ಎಷ್ಟು ಸಪುರ ಆಗ್ತದೆ ಅಷ್ಟು ಸಪುರ ಮಾಡಿಕೊಳ್ಳಿ. ಎಲ್ಲ ಈರುಳ್ಳಿಯನ್ನು ಕೂಡ ಇದೇ ರೀತಿ ಸಪುರ ಕಟ್ ಮಾಡ್ತೇವೆ. 70 ಮೊಟ್ಟೆ ತೆಗೆದುಕೊಂಡಿದ್ದೇವೆ. 70 ಮೊಟ್ಟೆ, ಇವತ್ತು ಸಣ್ಣ ಒಂದು ಪಾರ್ಟಿ ಇದೆ, ಅದಕ್ಕೋಸ್ಕರ. ಎಲ್ಲವನ್ನು ಕಟ್ ಮಾಡಿ ತೆಗಿತೇವೆ. ನಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಗಿದೆ, ಎಲ್ಲ ಪೂರ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇನ್ನೀಗ ಟೊಮೆಟೊವನ್ನು ಕಟ್ ಮಾಡಿಕೊಳ್ಳೋಣ. ಇದೇ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡುವ, ಉದ್ದದಲ್ಲೇ ಕಟ್ ಮಾಡ್ತೇವೆ. ಈ ಟೊಮೆಟೊವನ್ನು ಕೂಡ, ಈರುಳ್ಳಿ ಆಯಿತು, ಇನ್ನು ಟೊಮೆಟೊ.
ಟೊಮೆಟೊವನ್ನು ಕೂಡ ಉದ್ದ ಕಟ್ ಮಾಡ್ತಾ ಇದ್ದೇವೆ. 2 kg ಟೊಮೆಟೊ ತೆಗೆದುಕೊಂಡಿದ್ದೇವೆ, ಹಣ್ಣು ಟೊಮೆಟೊ 2 kg, ಒಳ್ಳೆ ಕಲರ್ ಇದ್ದ ಟೊಮೆಟೊ ತೆಗೆದುಕೊಂಡಿದ್ದೇವೆ. ನಾಟಿ ಟೊಮೆಟೊ ಅಲ್ಲ, ಇನ್ನೊಂದು ನಾಟಿ ತೆಗೆದ್ರೆ ತುಂಬ ಹುಳಿ ಆಗ್ತದೆ, ಆರ್ಡಿನರಿ ತೆಗೆದುಕೊಂಡಿದ್ದೇವೆ. ಟೊಮೆಟೊವನ್ನು ಕೂಡ ಎಲ್ಲವನ್ನು ಸಪೂರವಾಗಿ ಕಟ್ ಮಾಡ್ತೇವೆ. ಎಲ್ಲ ಟೊಮೆಟೊವನ್ನು ಕಟ್ ಮಾಡಿಕೊಂಡಿದ್ದೇವೆ ಸಪೂರಾಗಿ. ಇನ್ನು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿನ ಕಟ್ ಮಾಡುವ. ಎಲ್ಲವನ್ನು ಒಂದು ಪ್ಲೇಟಿಗೆ ತೆಗೆದಿರ್ತೇನೆ. 100 ಗ್ರಾಮ್ನಷ್ಟು ಹಸಿಮೆಣಸು ತೆಗೆದುಕೊಂಡಿದ್ದೇವೆ. ಇದಕ್ಕೆ ಕಟ್ ಮಾಡಿರ್ತೇವೆ. ಸೊಪ್ಪು 2 ಭಾಗ ಮಾಡಿ 4 ಪೀಸ್ ಮಾಡ್ತೇವೆ. ಮೆಣಸು ಉದ್ದ ಉಂಟು. ಇಷ್ಟು ಕ್ವಾಂಟಿಟಿಯಲ್ಲಿ ಎಗ್ ಮಸಾಲ ನಾವು ಇದು ಫಸ್ಟ್ ಟೈಮ್ ಮಾಡೋದು. ಒಳ್ಳೆ ಆಗ್ಬೋದು ಹೇಳಿ ಎಣಿಸಿ ಮಾಡೋದು, ಒಳ್ಳೆ ಆಗಬೇಕು. 100 ಗ್ರಾಮ್ ಹಸಿಮೆಣಸು ಹಾಕಿದ್ದೇವೆ. ಇನ್ನು ಬೆಳ್ಳುಳ್ಳಿ 100 ಗ್ರಾಮ್ ಬೆಳ್ಳುಳ್ಳಿ ಹಾಗೂ 50 ಗ್ರಾಮ್ ಶುಂಠಿ ಹಾಕ್ತೇವೆ. 50 ಗ್ರಾಮ್ನಷ್ಟು ಶುಂಠಿ ತೆಗೆದುಕೊಂಡಿದ್ದೇವೆ. ಇದನ್ನು ಸಪೂರಕ್ಕೆ ಕಟ್ ಮಾಡ್ತಾ ಇದ್ದೇವೆ. ಒಳ್ಳೆ ಬೆಳೆದ ಶುಂಠಿ, ಶುಂಠಿ ತುಂಬ ಹಾಕ್ಬಾರ್ದು. ಶುಂಠಿ ಹಾಕಿ ಜಾಸ್ತಿ ಆದರೆ ಕೈ ಆಗ್ಬೋದು. ಅದ ಕಾರಣ 50 ಗ್ರಾಮ್ ಹಾಕಿದ್ದು ಇಷ್ಟೇ. ಇದನ್ನು ಸ್ವಲ್ಪ ಜಜ್ಜಿ ಸಹ ತೆಗೆದುಕೊಳ್ತೇವೆ. ಇದು ಸ್ವಲ್ಪ ಬೆಳೆದಿದೆ, ನಾರ್ನರಿದೆ, ಲಾಸ್ಟಿಗೆ ಹಾಕುವಾಗ ಸ್ವಲ್ಪ ಜಜ್ಜಿ ಹಾಕ್ತೇವೆ. ಹಾಗೂ 100 ಗ್ರಾಮ್ ಬೆಳ್ಳುಳ್ಳಿಯನ್ನು ಸಹ ಕಟ್ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಮೊಟ್ಟೆ ಸೀಟಿ ಬರಲಿಕ್ಕೆ ಆಗಿದೆ. ಮೊಟ್ಟೆ ಗ್ಯಾಸ್ ಆಫ್ ಮಾಡಿ ತಣಿಲಿಕ್ಕೆ ಇಟ್ಟಿದ್ದೇವೆ. ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ತೊಳೆದು ಒಳ್ಳೆ ಜಜ್ಜಿ ಹಾಕ್ತಾ ಇದ್ದೇವೆ. ಚೆನ್ನಾಗಿ ಜಜ್ಜಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ತೆಗಿತೇವೆ. ಸಿಪ್ಪೆ ಸಮೇತ ತುಳಿದು ಜಜ್ಜಿದು. ಸಿಪ್ಪೆ ತೆಗೆಯುವುದಿಲ್ಲ, ಸಿಪ್ಪೆ ತೆಗೆದ್ರೆ ಪರಿಮಳ ಹೋಗ್ತದೆ. ಅದ ಕಾರಣ ಸಿಪ್ಪೆ ಇರಲಿ, ಸಿಪ್ಪೆ ಇದ್ರೆ ಒಳ್ಳೆ ಸ್ಮೆಲ್ ಬರ್ತದೆ. ಶುಂಠಿಯನ್ನು ಕೂಡ ಸ್ವಲ್ಪ ಜಜ್ಜಿಕೊಳ್ತೇವೆ. ಶುಂಠಿ ಸ್ವಲ್ಪ ಬೆಳೆದಿದೆ, ನಾರಿದೆ, ಅದ ಕಾರಣ ಅದನ್ನು ಸಹ ಸ್ವಲ್ಪ ಜಜ್ಜಿ ತೆಗಿತೇವೆ. 200 ಗ್ರಾಮ್ನಷ್ಟು ಕೊತ್ತಂಬರಿ ಸೊಪ್ಪು ಉಂಟು, ಅದನ್ನು ಕ್ಲೀನ್ ಮಾಡಿ ತೆಗೆದುಕೊಂಡಿದ್ದೇವೆ. ಅದನ್ನು ಕೂಡ ಸ್ವಲ್ಪ ಊರಾಗಿ ಕಟ್ ಮಾಡ್ತೇವೆ. ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೇವೆ. ಶುಂಠಿಯನ್ನು ಜಜ್ಜಬೇಕು, ಬೆಳ್ಳುಳ್ಳಿ ಜಜ್ಜಿ ಆಯಿತು. ನಮ್ಮ ಕಟ್ಟಿಂಗಿನ ವ್ಯವಸ್ಥೆ ಎಲ್ಲ ಆಗಿದೆ. ಮನೆ ಪೂರ ಅಲ್ಲೋಲ ಮಾಡಿಟ್ಟಿದ್ದೇವೆ. ಇದನ್ನೊಂದು ಒತ್ತಡ ಮಾಡಿ ಇದು ಹೇಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಈಗ ನಮ್ಮ ಮೊಟ್ಟೆ ಚೌಳಿ ಆಗಿದೆ. ಮೊಟ್ಟೆ ಬೆಂದಿದೆ. ಈಗ ನಾನು ಈ ನೀರನ್ನು ಚೇಂಜ್ ಮಾಡಿ ಇದಕ್ಕೆ ತಣ್ಣೀರನ್ನು ಹಾಕಿ ತರ್ತೇನೆ. ಬಿಸಿ ನೀರನ್ನು ಬಗ್ಗಿಸಿ ತಣ್ಣೀರು ಹಾಕಿ ತರ್ತೇನೆ. ಮೊಟ್ಟೆಗೆ ತಣ್ಣೀರು ಹಾಕಿದ್ದೇವೆ. ಮೊಟ್ಟೆ ಒಳ್ಳೆ ಬೆಂದು ಹೊಡೆದಿದೆ ನೋಡಿ. ಒಂದು ಸೀಟಿ ಹೊಡಿಲಿಲ್ಲ, ಸೀಟಿ ಹೊಡಿಯೋ ಮೊದಲೇ ತೆಗೆದಿದ್ದೇವೆ. ಮೊಟ್ಟೆ ಬೆಂದಿದೆ, ತೆಗಿತೇವೆ ಈಗ. ಅಯ್ಯೋ, ನಮ್ಮ ಕಟ್ಟಿಂಗ್ ಎಲ್ಲ ಆಗಿದೆ. ಇನ್ನು ಮೊಟ್ಟೆಯನ್ನು ಒಂದು ಸಿಪ್ಪೆ ತೆಗೆದಿಟ್ಟುಕೊಳ್ತೇವೆ. ಮೊದಲಿಗೆ ಮೊಟ್ಟೆ ಸಿಪ್ಪೆ ತೆಗೆದಿಟ್ಟು ಮೊಟ್ಟೆ ಮಾಡಲಿಕ್ಕೆ ಎಲ್ಲ ರೆಡಿ ಆಗ್ತದಾಗ ಮತ್ತೆ ಎಗ್ ಮಸಾಲ ಮಾಡುವ. ಮೊಟ್ಟೆ ಒಂದು 2 ಗೆರೆ ಹಾಕಿಕೊಳ್ಬೇಕು ಮೊಟ್ಟೆಯನ್ನು ಮೊಟ್ಟೆ ಮೇಲೆ, ಇಲ್ಲಾದರೆ ಮಸಾಲೆ ಎಳ್ಕೊಳ್ಳೋದಿಲ್ಲ. ಮೊದಲಿಗೆ ಎಲ್ಲ ಮೊಟ್ಟೆ ಸಿಪ್ಪೆ ತೆಗೆಯುವ. ಎಲ್ಲ ಮೊಟ್ಟೆಗೆ ಗೆರೆ ಹಾಕಿಕೊಳ್ಳೋಣ, ಮಸಾಲೆ ಎಳಿಬೇಕಲ್ಲ. ನಾವು ಕುಕ್ಕರಲ್ಲಿ ಬೇಯಿಸಿದ ಗೊತ್ತಿಲ್ಲ, ನಮ್ಮ ಮೊಟ್ಟೆದ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ. ಫಸ್ಟ್ ಟೈಮ್ ಬೇಯಿಸಿದ್ದು, ಈಗ ತುಂಬ ಮೊಟ್ಟೆ ಆದ ಕಾರಣ ಕುಕ್ಕರಲ್ಲಿ ಬೇಯಿಸಿದ್ದು.
ಎಲ್ಲವನ್ನು ಗೆರೆ ಹಾಕಿಕೊಳ್ಳೋಣ. ಎಗ್ ಮಸಾಲ ಮಾಡಲಿಕ್ಕೆ ಮೊದಲಿಗೆ ಒಂದು ಉರುಳಿಯನ್ನು ಇಟ್ಟಿದ್ದೇವೆ. ನಾವು ಒಲೆ ಮೇಲೆ ಮಾಡ್ತಾ ಇದ್ದೇವೆ, ಟೇಸ್ಟ್ ಜಾಸ್ತಿ ಆಗಲಿ ಹೇಳಿ. ಅರ್ಧ ಲೀಟ್ರ್ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇವೆ. ಅರ್ಧ ಲೀಟ್ರ್ ಸ್ವಲ್ಪ ಬಾಕಿ ಮಾಡ್ತೇವೆ, ಅರ್ಧ ಲೀಟ್ರ್ ಫುಲ್ಲು ಬೇಡ ಹೇಳಿ, ಮತ್ತೆ ನೋಡಿಕೊಂಡು ಹಾಕುವ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಕರಿಬೇವು ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಹಾಕಿದ್ದೇವೆ, ಹಾಗೂ ಜಜ್ಜಿದ ಶುಂಠಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇವೆ. ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಮ್ಮ ಶುಂಠಿ ಬೆಳ್ಳುಳ್ಳಿ ಸಾಧಾರಣ ಫ್ರೈ ಆಗ್ತಾ ಬಂತು, ತುಂಬ ಫ್ರೈ ಆಗಲಿಲ್ಲ. ಈಗ ನಾವು ಅದಕ್ಕೆ ಕಟ್ ಮಾಡಿದ ಹಸಿಮೆಣಸನ್ನು ಕೂಡ ಹಾಕಿಕೊಳ್ತಾ ಇದ್ದೇವೆ. ಒಳ್ಳೆ ಸ್ಮೆಲ್ ಬರ್ತದೆ ಹಸಿಮೆಣಸು ಕೂಡ ಬಿದ್ದರೆ. ಇದಕ್ಕೆ ಹಸಿಮೆಣಸನ್ನು ಹಾಕಿದ್ದೇವೆ, ಸಹ ಫ್ರೈ ಆಗಿ ಒಳ್ಳೆ. ಈಗ ಬೆಳ್ಳುಳ್ಳಿ ಶುಂಠಿ ಫ್ರೈ ಆಗಿದೆ. ಈಗ ನಾವು ಕಟ್ ಮಾಡಿದಂಥ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇವೆ. 2.5 kg ಈರುಳ್ಳಿ ಉಂಟು ಇದರಲ್ಲಿ. ಎರಡೂವರೆ ಕೆಜಿಗೆ ಎಣ್ಣೆ ಕಾಣುವುದಿಲ್ಲ, ನಾವು ಎಣ್ಣೆನ ಹಾಕಿಕೊಳ್ತಾ ಇದ್ದೇವೆ. ಪೂರ್ತಿ ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೇವೆ. ಈರುಳ್ಳಿ ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಬೇಕು. ಕಾಣುವಾಗ ತುಂಬ ಕಾಣ್ತಾ ಉಂಟು, ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಕಮ್ಮಿ ಆಗ್ತಾ ಉಂಟು ಕ್ವಾಂಟಿಟಿ. ಸ್ವಲ್ಪ ಒಳ್ಳೆ ಫ್ರೈ ಆಗಲಿ. ಈರುಳ್ಳಿಗೆ ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇವೆ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬಾಡ್ತದಲ್ಲ. ಮತ್ತೆ ನೋಡಿ ಹಾಕುವ. ಈಗ ಹಾಕಿದ್ದೇವೆ ಒಂದು ಅಂದಾಜಿಗೆ. ಈಗ ಈರುಳ್ಳಿ ಫ್ರೈ ಆಗಿದೆ. ಎಗ್ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೇವೆ, ಹಾಗೂ ಒಂದು ದೊಡ್ಡ 2 ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕ್ತಾ ಇದ್ದೇವೆ. ಎಗ್ ಮಸಾಲ ಒಂದು 40 ಗ್ರಾಮ್ ಎಗ್ ಮಸಾಲ ಇದೆ. ಹಾಗೂ ಹಸಿಮೆಣಸು 50 ಗ್ರಾಮ್ ತಗೊಂಡಿದ್ದೇವೆ, ಎಲ್ಲ ಹಾಕುದಿಲ್ಲ, ನೋಡಿ ಹಾಕ್ತೇವೆ. ಅರ್ಧದಷ್ಟು ಹಾಕಿದ್ದೇವೆ, ಒಂದು 25 ಗ್ರಾಮಿನಷ್ಟು ಹಾಕಿದ್ದೇವೆ. ಇನ್ನು ಮತ್ತೆ ಉಳಿದ್ರೆ ಬೇಕಿದ್ರೆ ನೋಡಿ ಹಾಕ್ತೇವೆ. ಅರಿಶಿನ ಕೂಡ ಹಾಕಿಕೊಳ್ತಾ ಇದ್ದೇವೆ. ದೊಡ್ಡ 2 ಸ್ಪೂನು ಅರಿಶಿನ ಹಾಕಿದೆ, 1 ಸ್ಪೂನ್ ಅರಿಶಿನ ಹಾಕಿದ್ದು. ಒಂದು 1.5 ಸ್ಪೂನ್ ಹಾಕ್ತೇವೆ, ಸಾಕಾಗ್ತದಿಲ್ಲ. 50, 60, 70 ಮೊಟ್ಟೆ ಇದೆ. ಮಸಾಲೆ ಒಳ್ಳೆ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಮಸಾಲ ಫ್ರೈ ಆಗಿದೆ. ನಾವು ಕಟ್ ಮಾಡಿದಂಥ 2 kg ಟೊಮೆಟೊವನ್ನು ಕೂಡ ಹಾಕಿಕೊಳ್ತಾ ಇದ್ದೇವೆ. ಇದು ಒಳ್ಳೆ ಪೇಸ್ಟ್ ಆಗಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡುವ. ನಮ್ಮ ಪಾತ್ರೆ ಸಾಕಾಗ್ತದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡೋದು. ಎಲ್ಲ ಬೆಂದು ಮುದ್ದೆ ಆಗ್ಬೋದು ಅಂತ ಎನಿಸ್ತೇವೆ. ಎಲ್ಲವನ್ನು ಮೊಟ್ಟೆಯನ್ನು ಇದರಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಇದಕ್ಕಿಂತ ದೊಡ್ಡ ಪಾತ್ರೆ ನಮ್ಮ ಹತ್ರ ಇಲ್ಲ, ಇದ್ದದ್ರಲ್ಲಿ ದೊಡ್ಡ ಪಾತ್ರೆ ಇಟ್ಟಿದ್ದೇವೆ. ನೋಡುವ. ಟೊಮೆಟೊ ಒಳ್ಳೆ ಬೇಯಲಿ. ಟೊಮೆಟೊ ಬೆಂದು ಒಳ್ಳೆ ಮುದ್ದೆ ಆಗಬೇಕು, ಅಲ್ಲಿವರೆಗೆ ಬೇಯಿಸುವ ಅದೇ ಎಣ್ಣೆಯಲ್ಲಿ. ನಮ್ಮ ಖಾರ ಜಾಸ್ತಿ ಇಲ್ಲ, ಖಾರ ಹಾಕ್ತಾ ಇದ್ದೇವೆ. ಮೆಣಸಿನ ಪುಡಿಯನ್ನು 50 ಗ್ರಾಮ್ ಫುಲ್ ಹಾಕಿದೆವು, ಹಾಗೂ ಉಪ್ಪು ಕೂಡ ಹಾಕ್ತಾ ಇದ್ದೇವೆ. ಉಪ್ಪು ಸಹ ಕಮ್ಮಿ ಉಂಟು, 2 ಸ್ಪೂನ್ ಪುನಃ ಉಪ್ಪಿನ ಹುಡಿ ಹಾಕಿದ್ದೇವೆ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಟೊಮೆಟೊ ಸರಿಯಾಗಿ ಬೆಂದು ಹೊಡಿಲಿಲ್ಲ, ಬೆಂದು ಮುದ್ದೆ ಆಗಬೇಕು. ಈ ಮಸಾಲೆಗೆ ನಾವು ಸ್ವಲ್ಪ ಕಟ್ ಮಾಡಿದ್ರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇವೆ. 1 ಕಪ್ಪಿನಷ್ಟು ಇದ್ರೊಟ್ಟಿಗೆ ಹಾಕ್ತಾ ಇದ್ದೇವೆ. ಸ್ವಲ್ಪ ಲಾಸ್ಟಿಗೆ ಮೇಲೆ ಹಾಕುವ. ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕ್ತಾ ಇದ್ದೇವೆ. ಮಸಾಲೆ ಒಳ್ಳೆ ಫ್ರೈ ಆಗಿದೆ. 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ. ಚೆನ್ನಾಗಿ ಇದು ಕುದಿಬೇಕು. 1 ಗ್ಲಾಸ್ ನೀರು ಹಾಕಿದ್ದೇವೆ. ಬೆಂಕಿ ಮೊಬೈಲ್ ಹತ್ರ ಬರ್ತಾ ಉಂಟು. ಈಗ ನಾವು ಬೇಯಿಸಿದಂಥ ಮೊಟ್ಟೆಯನ್ನು ಹಾಕ್ತಾ ಇದ್ದೇವೆ. ಎಲ್ಲ ಮೊಟ್ಟೆಯನ್ನು ಕೂಡ ಹಾಕ್ತಾ ಇದ್ದೇವೆ.
ನೋಡಿ 70 ಮೊಟ್ಟೆಯನ್ನು ಕೂಡ ಹಾಕಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ. ಎಲ್ಲ ಕೂಡ ಹಿಡ್ದಿದೆ ಇದರಲ್ಲಿ. ನೋಡಿ ನಮ್ಮ ಎಗ್ ಮಸಾಲ ರೆಡಿ ಆಗ್ತಾ ಬಂದಿದೆ. ಒಳ್ಳೆ ಸ್ಮೆಲ್ಲು ಕೂಡ ಬರ್ತಾ ಉಂಟು. ಚೆನ್ನಾಗಿ ಕುದಿಬೇಕು ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಕುದಿಸಿಕೊಳ್ಳೋಣ ಚೆನ್ನಾಗಿ. ಈಗ ಕುದೀತಾ ಉಂಟು. ಈಗ ನಮ್ಮ ಹತ್ರ ಉಳಿದಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹಾಕ್ತಾ ಇದ್ದೇವೆ. ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದೇವೆ. ನಾವು ತೆಗೆದಿಟ್ಟಂಥ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಕಂಪ್ಲೀಟಾಗಿ ಹಾಕಿದ್ದೇವೆ. ಆಗ ಒಳ್ಳೆ ಟೇಸ್ಟಾಗಿ ಬಂದಿದೆ. ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಹಾಗೆ ನಾವು ಇಬ್ಬರು ಸೇರಿಕೊಂಡು 70 ಮೊಟ್ಟೆ ಮಸಾಲೆಯನ್ನು ಮಾಡಿದ್ದೇವೆ. ಚೆನ್ನಾಗಿ ಬಂದಿದೆ. ಈಗ ನಮ್ಮ ಎಗ್ ಮಸಾಲ ರೆಡಿಯಾಗಿದೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನನಗೆ ಇನ್ನು ವಿಡಿಯೋ ಮುಂದೆ ಕೊಂಡೋಗಲಿಕ್ಕೆ ಸಾಧ್ಯ. ಆದ ಕಾರಣ ಎಲ್ಲರೂ ಸಪೋರ್ಟ್ ಮಾಡಬೇಕು ಕೇಳ್ತೇನೆ. ಥ್ಯಾಂಕ್ ಯು.